ಮಲ್ಪಡ್ಕೊಂಡು ಈಗಲಕ್ಕೆ ಏನಿಲ್ಲ ಕುಡುಂಬಿ ಸಮಾಜದ ಒಂದು ಬಲಿಷ್ಠ ತಂಡ ಒಂದು ಗಣ್ಯರು ಇತ್ತಂದ ಐವರ ಕುಡಂಜಿ ಲಟ್ಟ ಗಟ್ಟಿ ತಿಗಲ ಗಟ್ಟಿ ಬೆಚ್ಚಲಿದ್ದ ತಂಕ ದರ್ಪದ ಲಟ್ಟ ಜವನೇರಿ ನಮ್ಮ ಪಡಿಲ್ ಮಕ್ಕಳು ಮಕ್ಕಳು ಕರುವಾರ ನಡೆಸಿದ ಶ್ರೀನಿ ಬಿಜೆಪಿ 2024 ಮಲ್ಲಪ್ಪುಗಾರ್ತ ಬೆಳೆದು ಅಲ್ಪ ಚಾಂಪಿಯನ್ ಪಪ್ಪ ಈ ತಂಡ ಇಲ್ಲಿ ಒಂದಿನ ಬಹುಮಾನ ಪೋಪಿನ ಎರಡನೇ ಬಹುಮಾನ ಪೋಪಿನಂಚಿನ ಮಸ್ತ್ ಸಾರ ಸಾರ ಜನಮಂಡಳಿ ತೂಪಿನಂಚಿನ ಕಣ್ಣು ಮೂಲ ಅನ್ನಂದ ಸಾಮಾಜಿಕ ಜಾಲತಾಣ ಟಿವಿಡ್ಲ ಅವೇತೋ ಜನಕರು ಕಾತುಕೊಂಡರು ಏರು ಚಾಂಪಿಯನ್ ಅಪರ ಏರು ರೆಡ್ಡ ಬಹುಮಾನ ಪೋಪಿನ ಮಸ್ತ್ ಜನ ಭೂಮಿಯಪ್ಪ ಕುಟುಂಬಕ್ಕೆ ತಮ್ಮ ನಿರ್ಮಂಬರಿಗೆ ದೈವದವರಿಗೆ ಮರಂಬೆಟ್ಟ ಬರೋ ಹಿರಿಯರ ಆಶೀರ್ವಾದ ತಗೊಂಡು ಕಳತಳ ಬರಲು 3 ಸಾವಿರ ಮಾತ್ರ ಜನಮಂಡಳಿ ಇಕ್ಕೈತಾದ ಆಶೀರ್ವಾದ ಮಾಡ್ಕೊಂಡು ಬಂದು ನಿಖಲಕ್ಕೆ ಏನಿಲ್ಲ ಅದೇ ರೀತಿ ಪ್ರತ್ಯೇಕ ತೃಪ್ತಿ ಫ್ರೆಂಡ್ಸ್ನ ಎಲ್ಲ ಆಟಗಾರರು ಅಂಗನಕ್ಕೆ ಬನ್ನಿ. ಅದೇ ರೀತಿ ವೇದಿಕೆಯಲ್ಲಿರುವ ಗೌರವಾನ್ವಿತ 2 ತಂಡಗಳಿಗೆ ಹಸ್ತಲಾಗದ ಮೂಲಕ ಗೋಪಾಲಮ್ಮ ಭಯಮಂದದ ವೇದಿಕೆ ನೋಡಬಾರದು ಗೋಪಾಲಮ್ಮ ನಮ್ಮ ತುಳುನಾಡಿದಂತಹ ಸಾಮಾಜಿಕ ಜಾಲದ ಮೂಲ ಸೇರಿ ಮಾತ್ರ ಜನಮಂಡಳಿ ಇಕ್ಕೈತಾದ ಮಗಳ ಸ್ವರಗಳು ಬಂದ ಕಬಡ್ಡಿ ಸೀದಾ ಗಗನ ಮೊಬೈಲ್ ಮುನ್ನೂರು ನಮ್ಮ ಕುಡೋರ ತಪ್ಪಿನ ಅವಕಾಶ ಎಂದು ಮಲ್ತಿನಂಚಿನ ವ್ಯವಸ್ಥೆ ಮತ್ತು ಮಗಳು ನಮ್ಮ ಕೆಲವು ಮಕ್ಕಳು ಬೆಲೆ ಮಾತು ಬೆಲೆ ಮಕ್ಕಳು ಸರಿಸುಮಾರು ಒಂದು ತಿಂಗಳು ನೆಟ್ಟೂರಿನ ಬಗರಾಜು ಬಂತಾರೆ. ಇದು ಮಲ್ಲ ಪೆಣ್ಣಿನ ಕೋಟ ಮಾಡ್ತಾರೆ ಇದು ಮಲ್ಲ ಕೋಟ ಮಾಡ್ಬಿಡ ಆ ತಲ್ಲ ಬೆಲಕ್ಕೆ ಒಂದು ಬೈತ ಮುಟ್ಟಲ್ಲಿ ಸೂಜಿನ ಆಡ್ಬೇಕು ಅದು ಕಷ್ಟದ ಕೆಲಸ ಅಂಗಲ 10 ಚೌಕಲು 8 ಚೌಕಲಪ್ಪ ಕಟ್ಟಿನಂಚಿನ ಕೂಟನೆ ಟಿಎಫ್ಸಿ ತೃಪ್ತಿ ಫ್ರೆಂಡ್ಸ್ ಸರ್ಕಲ್ ಆಂಡ ಕೊರೋನಾದ ಪೊರ್ತರು ಬಂಜಿಗಲುತ್ತ ಮಾವನಗೂ ಕೊಟ್ಟರೆ ಸೀಕಿಗೆ ಮಾಡ್ತೆ ಕಲ್ಪು ಚೌಕಲಕ್ಕೆ ಬೆರೆಸಕಾಯ ನಂಚಿನ ಕೂಟ ತೃಪ್ತಿ ಫ್ರೆಂಡ್ಸ್ ಇನಿ ನಾಗದೇವರಿಗೆ ನಾಗಮಂಡಲ ದೌಲರಿಗೆ ಧರ್ಮನೇಮ ದೇವರಿಗೆ ಕೊಡಿಯರಿಗೆ ಜಾತ್ರೆ ಬೆಟ್ಟು ಚಮನವರಿಗೆ ಕಬಡ್ಡಿದ ಬಂತು ಇಂತ ಲಾಸ್ಟ್ ದ ಒಂದು ಪಂದ್ಯಗಳೆಲ್ಲ ಅವು ಫೈನಲ್ ಪಂದ್ಯ ನಮ್ಮಲ್ಲ ಅಂಡ ಪೊರ್ಲಗಂಟದ ತೀರ್ಪುಗಾರ ನೆಚ್ಚಿನ ತೀರ್ಪುಗಾರ ಜೀವನದ ಅತಿ ಆಯುಷ್ಯ ಕಮ್ಮಿತ್ತಿನಗಳು ಏರಿಕೆಲ್ಲ ತೀರ್ಪುಗಾರರು ದಾದನ ಮ್ಯಾಚ್ ಕೆಲ್ಲ ಅಂಪಿನಂಚಿನ ಪಾತ್ರ ಸೈಟೇಪೆ ಅಂಪರಂಗು ಅಂಡ ಪೊಲ್ಲದ ತೀರ್ಪುಗಾರರು ಎಂಚ ಬಂದ ಸುಪ್ರೀಂ ಕೋರ್ಟ್ ನಲ್ಲಿ ನೀಡುವಂತಹ ತೀರ್ಪುಗಾರ ನಮ್ಮ ತೀರ್ಪುಗಾರರು ನ್ಯಾಯಾಲಯದಲ್ಲಿರುವ ನ್ಯಾಯ ದೇವತೆ ಇಲ್ಲ, ಚರ್ಚೆಗೆ ಆಸ್ಪದವಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ ನ್ಯಾಯ ದೇವತೆ ಇಲ್ಲ. ಇಲ್ಲಿ ಸರಿಸುಮಾರು 25 ತಂಡಗಳು ನಿಮ್ಮ ತೀರ್ಪಿಗೆ ಶಿರಬಾಗಿದ ನಮ್ಮ ಹೆಮ್ಮೆಯ ಆಟಗಾರರು. ಇದರಲ್ಲಿ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಇದರ ತೀರ್ಪುಗಾರರ ಮಂಡಳಿಯ ನಾವು ಹೇಳಿದ ಪ್ರಕಾರ ರಾಜ್ಯ ಮಟ್ಟದ ತೀರ್ಪುಗಾರರು, ರಾಷ್ಟ್ರ ಮಟ್ಟದ ತೀರ್ಪುಗಾರರು, ವಿಶೇಷವಾಗಿ ಸಂದೀಪ್ ಈ ಒಂದು ರಾಜ್ಯ ಮಟ್ಟದ ವಹಿಸಿಕೊಡ್ತಾರೆ. ಪ್ರತಿ ಮ್ಯಾಚ್ ಅಲ್ಲಿ ನಾವೀಗ ಇಷ್ಟು ರಾಜ್ಯ ಮಟ್ಟದ್ದಾಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ್ದು ಮ್ಯಾಚ್ಗೆಲ್ಲ ನಾವು ಹೋಗ್ತೇವೆ. ಓಪನ್ ಮ್ಯಾಚ್ ಆಗಿರ್ಬೋದು, ಕೆಜಿ ಮ್ಯಾಚ್ ಆಗಿರ್ಬೋದು. ಆದ್ರೆ ಉಡುಪಿ ಜನಾಂಗದ ಮ್ಯಾಚ್ ನಾವು ಬರುವಾಗ ನಮ್ಗೆ ಏನೋ ಒಂದು ಸಂತೃಪ್ತಿ, ಕರೆದ ಕೂಡಲೇ ಮ್ಯಾಚ್ಗೆ ಬರುವಂತದ್ದು ಅಥವಾ ಈಗಾಗಲೇ ಹೇಳಿದೆ ಶಿಸ್ತು. ಒಂದು ಕ್ರೀಡಾಪಟುವಿಗೆ ಮುಖ್ಯವಾಗಿ ಬೇಕಾದದ್ದು ಶಿಸ್ತು. ಅದು ಮುಖ್ಯವಾಗಿ ಈ ಒಂದು ಉಡುಪಿ ಜನಾಂಗದ ಟೂರ್ನಮೆಂಟ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬಜ್ಪೆ ಕ್ಷೇತ್ರದಲ್ಲಿ ಹಲವಾರು ಕ್ರೀಡಾಪಟುಗಳನ್ನು ನಾನು ತಯಾರು ಮಾಡಿದ್ದೇನೆ. ನಾನು ಗೋಕರ್ಣೇಶ್ವರ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ಆಗಿರುವಾಗ ಹಲವಾರು ಕ್ರೀಡಾಪಟುಗಳು ಇಲ್ಲಿಂದ ಬರ್ತಿದ್ರು. ಅವರನ್ನು ಕ್ರೀಡಾಪಟುಗಳಾಗಿ ನಾನು ಮಾರ್ಪಾಡು ಮಾಡಿದ್ದೇನೆ. ಹಲವಾರು ಕ್ರೀಡಾಪಟುಗಳು ರಾಷ್ಟ್ರ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಮಿತಾ ಆಗಿರ್ಬೋದು, ನಮಿತಾ ಪೂಜಾರಿ ಅಥವಾ ಅಮಿತಾ ಪೂಜಾರಿ, ಇವರೆಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದವರು. ಆದ್ರೆ ನನ್ನ ಒಂದು ಕಿವಿಮಾತು, ಎಲ್ಲ ಆಟಗಾರರಿಗೆ ಒಂದು ಕಿವಿಮಾತು ಏನು ಅಂತ ಹೇಳಿದ್ರೆ, ನೀವೀಗ ಮಣ್ಣಿನಿಂದ ಮ್ಯಾಟಿಗೆ ಮುಟ್ಟಿದ್ದೀರಿ ಕಬಡ್ಡಿಯಲ್ಲಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಮ್ಯಾಟ್ ಅಲ್ಲಿ ಖಾಲಿ ಕಾಲಲ್ಲಿ ಆಡುವುದನ್ನು ನಿಲ್ಲಿಸಿ, ಬೇರ್ ಫುಟ್. ಯಾಕಂದ್ರೆ ಅದರಲ್ಲಿ ನಿಮಗೆಲ್ಲ ಇಂಜುರಿ ಆಗುವುದು ಜಾಸ್ತಿ. ಒಂದನೇದಾಗಿ ಮ್ಯಾಟ್ ಅಲ್ಲಿ ಶೂಸ್ ಹಾಕಿ ಆಡುವಾಗ ಅದರ ಮೂವ್ಮೆಂಟೇ ಬೇರೆ ಇರ್ತದೆ. ಖಾಲಿ ಕಾಲಲ್ಲಿ ಆಡುವಾಗ ಅಂದ್ರೆ ಬೇರ್ ಫುಟ್ ಅಲ್ಲಿ ಆಡುವಾಗ ಅದರ ಮೂವ್ಮೆಂಟೇ ಬೇರೆ ಇರ್ತದೆ. ಮತ್ತೆ ಮೊನ್ನೆ ಬಜ್ಪೆಯಲ್ಲಿ ಮ್ಯಾಚ್ ಆಗುವಾಗ ನಾನು ಅರುಣನ ಹತ್ರ ಹೇಳಿದೆ, ವಾರ್ಮ್ ಅಪ್ ಮಾಡಿ ಬನ್ನಿ ಅಂತ ಹೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಒಂದು ಗೇಮ್ ನಾವು ಕಬಡ್ಡಿ ಗುಂಪಿನ ಭಾರಿ ಬಂಗರ ಗೇಮ್ ಬಂದೆ. ಬ್ಯಾಟ್ ಬಂದ ಮಸ್ತ್ ಪ್ರಾಕ್ಟೀಸ್ ಬೋರ್ಡು, ಧೈರ್ಯ ಬೋರ್ಡು ಕೊಬ್ಬರೆ ಇದ್ರ ಬಗ್ಗೆ ಗೊಬ್ಬನ ಬಂದ ಭಾರಿ ಬಂಗರ ಗೇಮು. ಇಂಜುರಿ ಜಾಸ್ತಿ ಎಪ್ಪಡು ಯಾಪನ ವಾರ್ಮ್ ಅಪ್ ಮಂತ್ ಗೊಬ್ಬಡು ನಮ್ಮ ಕಬಡ್ಡಿ ಗೊಪ್ಪನಾಗ ಕ್ರೀಡಾಪಟು ತನ್ನ ಕಬಡ್ಡಿ ಅಲ್ಲದೆ
ತಮ್ಮ ವೈಯಕ್ತಿಕ ಆ ರಾಷ್ಟ್ರಮಟ್ಟ ಪಡೆದ ತನ್ನ ವೈಯಕ್ತಿಕ ಮನದಾಳಗಳ ಮಾತನಾಡಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಿದ್ರು. ಕಂಬಳ, ಆ ಕಂಬಳದ ಕೋಣಗಳ ಹಿಂದೆ ಹಿಡಿದಂದ್ರೆ ಅದು ಚಿಕ್ಕ ಕೆಲಸವಲ್ಲ. ಆ 2 ಕೋಣಗಳ 4 ಕಾಲುಗಳ ಎದೆಯ ರಭಸಕ್ಕೆ ಬರುವಂತಹ ಓಟಕ್ಕೆ ಎದೆಗಟ್ಟು ಓಡಬೇಕು. ಒಂದು ಕೈಯಲ್ಲಿ ನೇಗಿಲು ಅಥವಾ ಕಂಬಳದಲ್ಲಿ 2 ಭಾಗದ ಒಂದು ಹಗ್ಗ ಮತ್ತೊಂದು ನೇಗಿಲು, ಅದನ್ನು ಹಿಡಿದು ಒಂದು ಕೈಯಲ್ಲಿ ಬೆತ್ತ, ಖಾಲಿ ಕೈಯಲ್ಲಿ ಓಡಿಸಬೇಕು. ಅದರ ಜೊತೆಗೆ ಕೋಣಕ್ಕೆ ಏಟು ಕೊಡಬೇಕು. ತಮ್ಮ ನಾಭಿಂದ ಅಥವಾ ಹೊಟ್ಟೆಯಿಂದ ಸ್ವರ ಕೊಟ್ಟು ಓಡಿಸುವಂತ ಓಟ ಇದ್ದರೆ ಅದು ಕಂಬಳದಲ್ಲಿ. ಅದರಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆಯಿದ್ರೆ ಅದು ಕುಡಿಮಿ ಸಮಾಜ ಕಂಡಂತ ಬಿಜಾರು ಅಶ್ವತ್ಥಪುರ ಶ್ರೀನಿವಾಸ ಗೌಡ ಅವರ ತರಬೇತಿಯಲ್ಲಿ ಪಡೆಯುವಂತ ಮತ್ತೊಬ್ಬ ಇದ್ರೆ ಅದು ರೋಹಿತ್. ಪ್ರಸ್ತುತ ನಿನ್ನೆ ಕೂಡ ದೂರದ ಒಕ್ಕಾಡಿ ಗೋಲಿಯಲ್ಲಿ ಕಂಬಳದಲ್ಲಿ ಪ್ರಸ್ತುತ 60 ಜೊತೆ ಕೋಣದಲ್ಲಿ 8ರ ಘಟ್ಟ ತನಕ ಪ್ರೀ ಕ್ವಾರ್ಟರ್ ಫೈನಲ್ ತನಕ ನಿನ್ನೆ ಕಂಬಳದ ಓಡಿಸಿ ಬಂದು ಇದೀಗ ಕಬಡ್ಡಿ ಅದು ದೇಹದ ಫಿಟ್ನೆಸ್ ತಂಡ ದೇಹದ ಸಿರಿಯನ್ನು ಉಳಿಸುವುದು. ಯಾಕೆಂದ್ರೆ ಕಂಬಳ ಓಡಿಸುವುದರ 13 ಸೆಕೆಂಡ್ ಆದ್ರೂ 1.5 ಗಂಟೆಗಳ ಕಾಲ ಎಕ್ಸರ್ಸೈಸ್ ಮಾಡಿಕೊಳ್ಳುವುದರಿಂದ ಇಂದು ಈ ಕಬಡ್ಡಿಯಲ್ಲಿ ಕ್ರೀಡೆ ಇವರೆಲ್ಲರೂ ಈ ರೋಹಿತ್ಗೆ ಕರತಾಳದ ಆಶೀರ್ವಾದ ಮಾಡಬೇಕು. ಮುಂದೊಂದು ದಿನ ನಮ್ಮ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಕುಡಿಮಿ ಸಮಾಜಕ್ಕೆ ಬರಲಿ, ಮತ್ತೊಂದು ಬರಲೆಂದು ಆಶಿಸುತ್ತಾ ಫೈನಲ್ ಪಂದ್ಯಕ್ಕಾಗಿ ತೀರ್ಪುಗಾರರಿಗೆ ಅಂಕಣವನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಕಂಬಳದ ಓಟಗಾರರು ಕೂಡ ಕಂಬಳ ಕೋಣದ ಮಾಲಕ ಕೂಡವ. ಪ್ರಥಮ ದಾಳಿಯನ್ನು ಮುಂದುವರಿಸಿಕೊಂಡು ಡೀಸೆಂಟ್ ಬಾಯ್ ಆದೇಶ. ಎರಡು ವರ್ಷಗಳಿಂದ ಇದೇ ಅಂಕಣದಲ್ಲಿ ಕಬಡ್ಡಿ ಆಡುವಾಗ ಸಣ್ಣ ಅಪಘಾತದಲ್ಲಿ ಕಾಲಿಗೆ ಬ್ಯಾಂಡೇಜ್ ಅನ್ನು ಕಟ್ಟಿಕೊಂಡು ವೇದಿಕೆಯಲ್ಲಿ ನಿರೀಕ್ಷೆ ಮಾಡಿದ್ದ ನಮ್ಮ ರಾಜೇಶ ಈಗ ಮತ್ತೆ ಕಬಡ್ಡಿಯಲ್ಲಿ ದೇಹದ ಸರಿಯನ್ನು ಉಳಿಸಿಕೊಂಡು ಅಂಕಣದಲ್ಲಿ ಆಡುತ್ತಿದ್ದಾನೆ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಕಣ್ಣೂರು ಅಂಕಣದ ದಾಳಿಗಾರ ಪಡಿಲ್ಲ ಅಂಕಣದಲ್ಲಿ ಚಿನ್ನದ ಹೊಳಪು ಶಾಶ್ವತ ಬಳಗದ ಹಕ್ಕುದಾರರು ಯಾರಾಗ್ತಾರೆ ನೋಡಬೇಕು. ಅತ್ತ ಪಡಲು ಇತ್ತ ಕಣ್ಣೂರು. 3ನೇ ಸ್ಥಾನ ಯಾರಿಗೂ, 4ನೇ ಸ್ಥಾನವನ್ನು ಅಲಂಕಾರ. ಈ ಕಬಡ್ಡಿ ಪಂದ್ಯಗೋಸ್ಕರ ಗೋವಾದಿಂದ ಆಗಮಿಸಿದ ಸುಬ್ಬು ದಾಳಿಯನ್ನು ಮುಂದುವರಿಸಿಕೊಂಡು ಇನ್ನು ಕೂಡ ಖಾತೆ ತೆರೆದಿಲ್ಲ. ಲೇಖನಿಗೆ ಚಲಾವಣೆಯನ್ನು ಕಂಡುಕೊಳ್ಳ. ಮಧ್ಯ ದಾಳಿಯಲ್ಲಿ ಪುನೀತ್ ನೀಲಕಾಯದ ಉತ್ತಣೆಯ ಆಟಗಾರ ಎಸ್ಡಿಎಂ ಉಸಿರು ತಂಡವನ್ನು ಆಂದೋಲನದಲ್ಲಿ ಪ್ರತಿನಿಧಿಸಿದ ಪುನೀತ ದಾಳಿಗಾರನ ಬಂಧನವಾಗಿದೆ. ಬಲಿಷ್ಠ ತಡೆಗೋಡೆ ಇಲ್ಲವೇ ಮಾಡಿ ದಾಳಿಯಲ್ಲಿ ಲತೇಶನ ದಾಳಿ ಚಿರತೆಯ ವೇಗದೊಂದಿಗೆ ಮತ್ತೊಂದು ಅಂಕ ಸಂಪಾದಿಸಿದ್ದಾನೆ. ತಡ್ರಿ ಮತ್ತೆ ಶಿವ ನೀಲಕಾಯದ ಒತ್ತಣೆಯ ಆಟಗಾರ ಶಿವ ದಾಳಿಯನ್ನು ಮುಂದುವರಿಸಿಕೊಂಡು 2 ಅಂಕಗಳೊಂದಿಗೆ ಪಡೆಲ್. ಚಿನ್ನದ ಬಣ್ಣದ ಹೊಳಪು ಶಾಶ್ವತ ಬಳಕ 1ನೇ ಬಹುಮಾನ ಯಾರಿಗೂ, 2ನೇ ಬಹುಮಾನ ಯಾರಿಗೂ ನೀಡುತ್ತಾ. ಮತ್ತೆ ಸುಬ್ಬು ದಾಳಿಯಲ್ಲಿ ಸುಬ್ಬು
ಅವಲಿ ಅಂಕಗಳು ಒಂದು ತಪ್ಪು, ಅವಲಿ ಅಂಕಗಳು ಎದುರಲ್ಲಿ ತಂಡಕ್ಕೆ ಬಂತು. 4 ಅಂಕಗಳೊಂದಿಗೆ ಪಡೇಲ್ ಮತ್ತೆ ದಾಳಿಯಲ್ಲಿ ಶಿವ. ಸ್ಪ್ರಿಂಗ್ ಖ್ಯಾತಿಯ ಶಿವ ಕಾರ್ನರ್ನಲ್ಲಿ ರಾಜೇಶನನ್ನು ಗುರುತಿಸಿಕೊಂಡಿದ್ದೇವೆ. ಆ ಭಾಗದಲ್ಲಿ ಬಾಲಕೃಷ್ಣನನ್ನು ಗುರುತಿಸಿಕೊಂಡಿದ್ದೇವೆ. ದಾಳಿಯಲ್ಲಿ ಶಿವ ರೈಟ್ ಔಟ್. ಸೀಮಾ ರೇಖೆಯನ್ನು ಸ್ಪರ್ಶ ಮಾಡಿದ್ಯಾ? ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಣ್ಣ ತಮ್ಮಂದಿರು ಅಂಕಣದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಲತೇಶ. ಇಬ್ಬರು ಕೂಡ ತುಳುನಾಡ ಅಪ್ಪಟ ಮಣ್ಣಿನ ದೇಶೀಯ ಕ್ರೀಡೆ. ಕಂಬಳದಲ್ಲಿ ಒಬ್ಬ ಓಡಿಸುವ, ಒಬ್ಬ ಕಂತಿನಲ್ಲಿ ಕೋನವನ್ನು ನಿಯಂತ್ರಿಸುವ ಹಿಡಿತಗಾರ. ತರಬೇತುದಾರರಾಗಿರುವ ಗಂಗಾಧರ ಗೌಡ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ತ್ರಿಚಕ್ರ ವಾಹನದ ಮಾಲಕರು ದಯವಿಟ್ಟು ಗಮನಿಸಿ. ರಿಕ್ಷಾದವರು ಯಾರೋ ಒಂದು ನಿಮ್ಮ ಕ್ರೀಡೋತ್ಸವದ ನಮಗೆ ಗೊತ್ತುಂಟು, ದಯವಿಟ್ಟು ಆ ರಿಕ್ಷಾವನ್ನು ತೆರವುಗೊಳಿಸಿ ಎಂದು ಕೇಳಿಕೊಳ್ತದೆ. ಸೂಪರ್ ಟ್ಯಾಕಲ್ ಅಥವಾ ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್, ಹೋರಾಟ ಹೋರಾಟ. ಒಂಬತ್ತು ಇನ್ನು ಖಾತೆ ತೆರೆಯದ ಕಣ್ಣೀರು. ಬಲ್ಲ ಯುದ್ಧದ ಜಗಜಟ್ಟಿಗಳಂತ ತನ್ನ ದೇಹವನ್ನು ತಗ್ಗಿಸಿ ದಂಡಿಸಿ ಮಾಡಿದ ಘಟಘಟ ಘಟಾನುಘಟಿ ಆಟಗಾರರ ಸಮ್ಮೇಳನ. ದಾಳಿಗಾರನ ಬಂಧನವಾಗಿದೆ. ಅವಲಿ ತಂಡಗಳಿಗೆ 1 ಅಂಕಗಳು. ಇದು ಶಿವನ ದಾಳಿ. ಇವ ಕೂಡ ಅಪಾಯಕಾರಿ. ಮತ್ತೆ ಚಾಕ್ಲೇಟ್ ಬಾಯ್ ಲತೇಶ. ಮತ್ತೆ ಚಾಕ್ಲೇಟ್ ಬಾಯ್ ಲತೇಶ ತಪ್ಪು ಮಾಡಿದ್ಯಾ ರೈತ? ಅವನ ಸ್ಪರ್ಶ ಮಾಡಿಬಿಟ್ಟಿದ್ಯಾ? ಪದೇ ಪದೇ ಸ್ಪರ್ಶ ಮಾಡಲ್ಲ. ಅದನ್ನ ಬಟ್ಟೆಯಲ್ಲಿ ಏನು ಜೇನು ತುಪ್ಪಿದೆಯೋ? ಆ ತಪ್ಪು ಮಾಡಿದ್ದೆ, ನೀನು ಇಲ್ಲಿ ತಪ್ಪು ಮಾಡಿದ್ದೆ. 12-3 ಬೆನ್ನಟ್ಟಿ ಬರ್ತಾ ಇದೆ, ಬೆನ್ನಟ್ಟಿ ಬರ್ತಾ ಇದೆ. ಮತ್ತೆ ದಾಳಿಯಲ್ಲಿ ಸಿದ್ದು. 12-3 9 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 9 ಎನ್ನುವಂತ ಸಂಖ್ಯೆ ಮಗ್ಗಿಯಲ್ಲಿ ವಿಶೇಷ ಸಂಖ್ಯೆಯಾಗಿರ್ತದೆ. ಒಂಬತ್ತು ಎನ್ನುವಂತ ಅಂಕೆ ಬಹು ಮೆಚ್ಚುಗೆಯ ಸಂಖ್ಯೆ. 9ರಲ್ಲಿ ಗುಣಿಸಿ ಬಂದ ಉತ್ತರವನ್ನು ಗುಣಿಸಿದಾಗ ಬರುವುದೇ 9. 9 9 9 18 8 1 9 9 27 2 7 9 ಮತ್ತೆ ದಾಳಿಗಾರನ ಬಂಧನವಾಗಿದೆ. ಕೊನೆಯ 5 ನಿಮಿಷ.
ಮತ್ತೆ ಶಿವ. ತೀರ್ಪುಗಾರನ ಬಿಸಿಲನ್ನು ಗಮನಿಸು. ಇನ್ನು ಶಿವರಾತ್ರಿ ಬೇಲಕ ಪೋಪಿನ ಮತ್ತೆ ದಾಳಿಯಲ್ಲಿ ಚಾಕ್ಲೇಟ್ ಬಾಯ್ ಮಾಡು ಇಲ್ಲವೇ ಮಾಡಿ ಕರೋ ಕೊನೆಯ 4 ನಿಮಿಷ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಲತೇಶ ಪಡೀಲ್ನ ಚಾಕ್ಲೇಟ್ ಬಾಯ್. ಎಸ್, ಅವಲಿ ಅಂಕಗಳು, ಅವಲಿ ಅಂಕಗಳು, ಅವಲಿ ಅವಲಿ ಅವಲಿ. 15-3 ಸ್ಪಷ್ಟ 12 ಅಂಕಗಳ ಮುನ್ನಡೆಯಲ್ಲಿ ಪಡೆ. ಕೊನೆಯ 3 ನಿಮಿಷ ಮಧ್ಯದಾಳಿಯಲ್ಲಿ ರಾಜೇಶ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ರಾಜೇಶ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ರಾಜೇಶನನ್ನು ಮುಂದುವರಿಸಿಕೊಂಡು ಗುರುತಿಸಿಕೊಂಡಿದ್ದೇವೆ. 15-3 15-3 ಸ್ಪಷ್ಟ 12 ಅಂಕಗಳ ಮುನ್ನಡೆಯಲ್ಲಿ ಪಡೆಯಲು. ಇನ್ನು ಕೇವಲ ದೊಡ್ಡ ವಿಸಿಲ್ ಬೀಳಬೇಕಾಗಿದೆ. ಚಾಂಪಿಯನ್ ಪಟ್ಟದ ದ್ವಿತೀಯ ಸ್ಥಾನ ಯಾರಿಗೂ, ತೃತೀಯ ಸ್ಥಾನವನ್ನು ಯಾರು ಅಲಂಕರಿಸ್ತಾರೆ, 4ನೇ ಸ್ಥಾನವನ್ನು ಯಾರು ತೃಪ್ತಿ ಪಟ್ಟುಕೊಳ್ತಾರೆ ನೋಡಬೇಕಾದಲ್ಲಿ. ಅದೇ ರೀತಿ ಪ್ರಧಾನ ತೀರ್ಪುಗಾರರ ಜೊತೆ ಸೀಮಾರೇಖೆಯ ತೀರ್ಪು ಕಾರ್ಯನಿರ್ವಹಿಸಿದ ತೇಜಸ್ ಆಗಿರಬಹುದು, ದೀಪ ಆಗಿರಬಹುದು. 17-4 ಕೊನೆಯ 1 ನಿಮಿಷ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅದರ ಜೊತೆ ಮತ್ತೊಂದು ಜವಾಬ್ದಾರಿತ ಸ್ಥಾನ ಬರವಣಿಗೆಯಲ್ಲಿ ಸಹಕರಿತ ಗಾಯತ್ರಿ ಮೇಡಮ್ ನಿಮ್ಮ ಕೂಡ ಸೇವೆಯನ್ನು ಕೊಂಡಾಡುತ್ತೇವೆ. ಏಕೆಂದ್ರೆ ಜವಾಬ್ದಾರಿತ ಸ್ಥಾನ. ಸೀಮಾರೇಖೆಯನ್ನು ಸ್ಪರ್ಶ ಮಾಡುತ್ತೀಯ. ಕೊನೆಯ ಏಕಾಂಗಿ ಆಟಗಾರನಿಂದ ದಾಳಿ 1 ಆರ್ಮಿ. ಹದಿನೆಂಟು 4 ಸ್ಪಷ್ಟ 14 ಅಂಕಗಳ ಮುನ್ನಡೆಯಲ್ಲಿ 21-4 ಎಸ್ ಚಾಂಪಿಯನ್ ಆಗಿ ಅಲಂಕರಿಸಿ ಪಡಲ್ ಪ್ರಿನ್ಸ್ ದ್ವಿತೀಯ ಸ್ಥಾನಿಯಾಗಿದೆ. ಕಣ್ಣೂರು ತೃತೀಯ ಸ್ಥಾನಿಯಾಗಿದೆ. 3ನೇ ಸ್ಥಾನವನ್ನು ಅಲಂಕರಿಸಿದೆ ಅಜಯ್ ಕಿಂಡೇಲು. 4ನೇ ಸ್ಥಾನವನ್ನು ಅಲಂಕರಿಸಿದೆ ಮತ್ತೆ ಕಣ್ಣೂರು ಪ್ರಿನ್ಸ್. ಎಷ್ಟೊತ್ತು ವೀಕ್ಷಕರಿಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.